ನಿನ್ನೆ ಸಂಜೆ ಹೆಚ್ಚು ಕಡಿಮೆ ಇದೇ ಸಮಯ ಅಂತ ಅನ್ಕೊಳ್ತೀನಿ, ಡೆಲ್ಲಿಯ ರೆಡ್ ಫೋರ್ಟ್ ನ ಹೊರಗಡೆ ಒಂದು ಭೀಕರವಾಗಿರುವಂತಹ ಬಾಂಬ್ ಬ್ಲಾಸ್ಟ್ ನಡೆಯುತ್ತೆ. 9ಕ್ಕೂ ಹೆಚ್ಚು ಜನ ಹೆಂಗ್ ಸಾಯ್ಬಾರ್ದು ಪಾಪ ಹಂಗ್ ಸಾಯ್ತಾರೆ. ಅಮಾಯಕರು ಅಂತಂದ್ರೆ ಅಮಾಯಕರು. ಅವರ ಫ್ಯಾಮಿಲಿಯ ಗೋಳಿದೆ ಅಲ್ಲ, ಅದ್ ಯಾರಿಗೂ ಬೇಡ. ಇದರ ನಡುವೆ ಇವತ್ತು ಬೆಳಗ್ಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಂಥ ದರಿದ್ರವಾಗಿರುವಂತಹ ಚೀಪ್ಗೆ ಚೀಪ್ ಒಬ್ಬ ಮನುಷ್ಯ ಆಗಿ ಇಂಥ ಡಿಬೇಟ್ ಅನ್ನ ಮಾಡಕ್ ಸಾಧ್ಯನೇ ಇಲ್ಲ. ಅಂತ ಡಿಬೇಟ್ ನಡೀತಾ ಇದೆ ಈ ಪೊಲಿಟಿಕಲ್ ಐಡಿಯಾಲಜಿಯವರ ನಡುವೆ. ಒಂದಷ್ಟು ಜನ ಇದಾರ ಆಯ್ತಾ, ಅಂದ್ರೆ ಅವರು ಕ್ರಿಮಿನಲ್ ಅಪಾಲಜಿಸ್ಟ್ ಅಥವಾ ಕ್ರಿಮಿನಲ್ ಸಿಂಪಥೈಸರ್ಸ್. ಯಾರು ಕ್ರೈಮ್ ಕಮಿಟ್ ಮಾಡ್ತಾರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ರಿಟ್ರೇಸ್ ಮಾಡ್ಕೊಂಡು, ಅವರು ಬಡತನದಲ್ಲಿ ಬೆಳೆದಿರ್ತಾರೆ, ಚೈಲ್ಡ್ಹುಡ್ ಟ್ರಾಮಾ ಇರುತ್ತೆ, ಎಜುಕೇಶನ್ ಸರಿಯಾಗಿ ಸಿಕ್ಕಿರೋದಿಲ್ಲ, ಹಾಗಾಗಿ ಮತಾಂಧರಾಗಿ ಜಿಹಾದಿಗಳಾಗಿ ಹಿಂಗಿದ್ದೆಲ್ಲ ಕೆಲಸ ಮಾಡ್ತಾರೆ, ಬ್ರೇನ್ ವಾಶ್ ಮಾಡಲಾಗುತ್ತೆ ಅವ್ರನ್ನ ಅಂತ ಯಾರು ಹೇಳ್ತಾ ಇದ್ರು. ದಿಸ್ ಕೇಸ್ ಇಸ್ ವೆರಿ ಡಿಫ್ರೆಂಟ್. ಏನು ಸದ್ಯಕ್ಕೆ ಮಾಹಿತಿ ಅವೈಲೇಬಲ್ ಇದೆ ಅಂತಂದ್ರೆ, ವೆಲ್ ಎಜುಕೇಟೆಡ್ ವೆಲ್ ಸೆಟಲ್ಡ್ ಆಗಿರುವಂತವ್ರು ಇಸ್ಲಾಮಿನ ಹೆಸರನ್ನ ತಗೊಂಡು, ಅಲ್ಲಾ ಹೆಸರು ತಗೊಂಡು ಈ ರೀತಿ ಯಾರು ಆ ಮತಕ್ಕೆ ಸೇರಿಲ್ವೋ ಅವ್ರಿಗೇನೋ ಬುದ್ಧಿ ಕಲಿಸ್ಬಿಡ್ತೀವಿ ಅಥವಾ ಅವ್ರನ್ನೆಲ್ಲ ಮೇಲ್ ಕಳಿಸ್ಬಿಡ್ತೀವಿ ಅನ್ನೋ ತರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂತಂದ್ರೆ, ಆ ಬ್ಲಾಸ್ಟ್ ಅಲ್ಲಿ ಮುಸ್ಲಿಮ್ಸು ಇದ್ದಾರೆ. ಇದ್ಯಾವ ಲಾಜಿಕ್ ನಲ್ಲಿ ಕಾಫಿರರನ್ನ ಕೊಲ್ಲೋದು ನನ್ಗಂತೂ ಅರ್ಥ ಆಗಲ್ಲ. ಹಾಗೆ ಇಂಥ ಸಿಂಪಥೈಸರ್ಸ್ ಯಾರಿದ್ರಲ್ಲ ಅಂಥವ್ರಿಗೆಲ್ಲ ನನ್ನೊಂದು ಪ್ರಶ್ನೆ ಇದೆ. ಇಷ್ಟು ವೆಲ್ ಎಜುಕೇಟೆಡ್ ಇರೋರು ಕೂಡ ಹಿಂಗಿದ್ ದರಿದ್ರ ಕೆಲಸ ಮಾಡ್ತಾರೆ ಅಂತಂದ್ರೆ, ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದರ್ ಬ್ಯಾಕ್ ಗ್ರೌಂಡ್. ಇಟ್ಸ್ ಪ್ಯೂರ್ಲಿ ರಿಲಿಜಿಯಸ್ ಫೆನೆಟಿಕ್ ಮೈಂಡ್ಸೆಟ್ ಅಲ್ಲಿ ಪ್ರಾಬ್ಲಮ್ ಇರೋದು. ಬೆಳಗ್ಗೆಯಿಂದ ಇನ್ನೊಂದು ಪೋಲರೈಸೇಷನ್ ಏನಂತಂದ್ರೆ, ಈ ಪೊಲಿಟಿಕಲ್ ಚಮಚಾಸ್ಗಳಿರ್ತವೆ. ಅಂದ್ರೆ ನಾವು ರೈಟ್ ವಿಂಗ್ ಅಂತ ಒಂದಷ್ಟು ಜನ ಕ್ಲೈಮ್ ಮಾಡ್ತಾರೆ, ಇನ್ನೊಂದಷ್ಟು ಜನ ನೀವ್ ಏನ್ ಹೇಳಿದ್ರು ನಾವು ಅದಕ್ಕೆ ಉಲ್ಟಾ ಹೇಳ್ತೀವಿ ಅನ್ನೋ ತರದಲ್ಲಿ. ರೈಟ್ ಲೆಫ್ಟ್ ವಿಂಗ್ ಆಕ್ಚುಲಿ ಏನಪ್ಪಾ ಅಂತಂದ್ರೆ, ರೈಟ್ ವಿಂಗ್ ಅವ್ರು ಯಾರಿರ್ತಾರೆ, ಟ್ರೆಡಿಷನ್ ಬೇಸ್ಡ್ ಆಗಿರುವಂತಹ ಐಡಿಯಾಲಜಿಯಲ್ಲಿ ನಂಬಿಕೆಯನ್ನ ಇಡ್ತಾ ಇದ್ದವರು. ಲೆಫ್ಟ್ ಯಾರು ಅಂತಂದ್ರೆ, ಎಲ್ರೂ ಸಮಾನರು, ಎಲ್ಲರ ನಡುವೆನೂ ಒಂದು ಸಾಮರಸ್ಯ ಇರಬೇಕು, ಅಥವಾ ಬಡವರ ಸಲುವಾಗಿ ಒಂದು ಸರ್ಕಾರ ಕೆಲಸ ಮಾಡಬೇಕು ಅನ್ನುವಂತಹ ಐಡಿಯಾಲಜಿ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಲೆಫ್ಟ್. ಇದೆರಡರ ಕಾಂಬಿನೇಷನ್ ಇದ್ರೆ ಮಾತ್ರ ಒಂದು ಸರ್ಕಾರ ಸರಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋಕೆ ಸಾಧ್ಯ. ಆದ್ರೆ ಇವತ್ತಿನ ಕಾಲದಲ್ಲಿ ಈ ರೈಟ್ ವಿಂಗ್ ಅವ್ರಿಗೆ ನೀನ್ ಲೆಫ್ಟಿಸ್ಟ್ ಅಂತ ಹೇಳ್ಬಿಡೋದು ಏನೋ ದೊಡ್ಡ ನೀನ್ ಟೆರರಿಸ್ಟ್ ಅಂತ ಹೇಳ್ದಂಗ್. ನೋ, ಇದೆರಡು ಇದ್ರೇನೆ ಸರ್ಕಾರದಲ್ಲಿ ಕೆಲಸ ಆಗೋದು. ಇವರಿಬ್ಬರು ಸೇರ್ಕೊಂಡು ಏನ್ ಕಿತ್ತಾಡ್ತಿದ್ದಾರೆ ಅಂತಂದ್ರೆ, ಎಸ್ಪೆಷಲಿ ಟ್ವಿಟರ್ ನಲ್ಲಿ ಆಯ್ತಾ, ಒಂದಷ್ಟು ಜನ ಸೋ ಕಾಲ್ಡ್ ಲೆಫ್ಟಿಸ್ಟ್, ನಾನು ಅವ್ರನ್ನ ಲೆಫ್ಟಿಸ್ಟ್ ಹೇಳಕ್ ಇಷ್ಟಪಡಲ್ಲ. ಅವ್ರದ್ದು ಏನ್ ವಾದ ಅಂತಂದ್ರೆ, ಇವಾಗ ವೋಟ್ ಚೋರಿ ರಿಲೇಟೆಡ್ ಪ್ರೊಟೆಸ್ಟ್ ನಡೀತಾ ಇದೆ, ಹಾಗೆ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಏನಿದೆ ಮಿತಿ ಮೀರಿದೆ ಅದ್ರ ಪ್ರೊಟೆಸ್ಟ್ ಏನಿದೆ, ಹಾಗೆ ಬಿಹಾರ್ ಎಲೆಕ್ಷನ್ ಏನಿದೆ. ಸೊ ನರೇಂದ್ರ ಮೋದಿ ಸರ್ಕಾರದ ಮೇಲಿರುವಂತಹ ಅಪವಾದಗಳಿಗೇನಿದಾವೆ, ಆರೋಪಗಳಿಗೇನಿದಾವೆ, ತಪ್ಪುಗಳನ್ನ ಏನೇನ್ ಮಾಡ್ತಾ ಇದ್ದಾರೆ ಅದೆಲ್ಲದನ್ನ ಡೈವರ್ಟ್ ಮಾಡ್ಬಿಡ್ಬೇಕು, ಇದರಿಂದ ಬ್ಲಾಸ್ಟ್ ಆಗಿದೆ ಅಲ್ಲಿ ಅಂತ ಯಾರು ಹೇಳ್ತಿದಾರಲ್ಲ, ಶೇಮ್ ಆನ್ ಯು. ಬಿಕಾಸ್ ನಿಮ್ಮ ಒಂದು ಸಿದ್ಧಾಂತ ಅಥವಾ ಪೊಲಿಟಿಕಲ್ ಪಾರ್ಟಿಯ ಕಿತ್ತಾಟದ ನಡುವೆ ನೀವು ದೇಶದ ಒಳಗಡೆನೆ ಆಂತರಿಕ ಸಮಸ್ಯೆಯನ್ನ ಮಾಡ್ಕೊಳ್ತೀರಾ ಅಂತಂದ್ರೆ, ನಿಮಗೂ ದೇವರ ಹೆಸರಲ್ಲಿ ಬಾಂಬ್ ಇಟ್ಟು ಮಜಾ ನೋಡುವಂತಹ ಆ ಜಿಹಾದಿಗಳಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ಹಾಗೆ ಆ ಜಿಹಾದಿಗಳನ್ನ ವಿರೋಧಿಸುವ ಭರದಲ್ಲಿ ಎಲ್ಲಾ ಹಿಂದೂಗಳು ಯಾರು ಯುನಿಟಿಯ ಬಗ್ಗೆ ಮಾತಾಡ್ತಾರೆ ಅದನ್ನ ವಿರೋಧಿಸುವಂತಹ ಸೋ ಕಾಲ್ಡ್ ರೈಟ್ ವಿಂಗ್ ಇರುತ್ತಲ್ಲ, ದೇ ಆರ್ ಈಕ್ವಲಿ ಆಂಟಿ ನ್ಯಾಷನಲ್ಸ್. ನಂಗೆ ಇನ್ನೊಂದು ಕ್ರೇಜಿ ಅನ್ಸಿದ್ ಏನ್ ಗೊತ್ತಾ, ಇಂಥ ಬಾಂಬ್ ಬ್ಲಾಸ್ಟ್ ನಡೆದಾಗ ನಮ್ಮ ಸೈನಿಕರು ಸಾಯೋದನ್ನ ಕೇಳಿದೀವಿ, ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಎಷ್ಟೋ ಅಟ್ಯಾಕ್ ಎಲ್ಲ ನಡೆದಿದೆ. ಇವತ್ತಿಗೂ ಕೂಡ ಯಾರು ಅನ್ನೋದನ್ನ ಸರಿಯಾಗಿ ಕಂಡು ಹಿಡ್ದಿಲ್ಲ. ಮೊನ್ನೆ ಪೆಹಲ್ಗಾಮ್ನಲ್ಲಿ ಏನ್ ನಡೀತು ಅನ್ನೋದನ್ನ ಯಾರೂ ಕೂಡ ಮರ್ತಿಲ್ಲ. ಅಂಥದ್ರಲ್ಲಿ ಅಂಥ ದರಿದ್ರ ಕಂಟ್ರಿ ಜೊತೆ ಕ್ರಿಕೆಟ್ ಆಡುವಷ್ಟರ ಮಟ್ಟಿಗೆ ಬರ್ಗೆಟ್ಟಿದ್ರ ಇವ್ರು ಅನ್ನೋದು ನಂದೊಂದು ಪ್ರಶ್ನೆ. ಇದೆಲ್ಲದ್ರ ನಡುವೆ ಇಂಥ ಬ್ಲಾಸ್ಟ್ ನಡೆದಾಗ ಅದ್ ಹೆಂಗೋ ಗೊತ್ತಿಲ್ಲ, ಈ VIP ಕಲ್ಚರ್ ಅಂತ ಯಾರು ಫಾಲೋ ಮಾಡ್ತಾ ಇರ್ತಾರೆ, ಪೊಲಿಟಿಷಿಯನ್, ಸೆಲೆಬ್ರಿಟಿ, ವಾಟ್ ಎವರ್, ಯಾರು ಪಾಪ್ಯುಲರ್ ಇರ್ತಾರೆ, ಜನರಿಗೆ ಪರಿಚಯ ಇರ್ತಾರೆ, ಅಂಥವ್ರಾಗಿರ್ಲಿ, ಅಂಥವರ ಫ್ಯಾಮಿಲಿ ಆಗಿರ್ಲಿ, ದೂರದಲ್ಲಿ ಒಬ್ಬರಿಗೂ ಯಾವುದೇ ಪ್ರಾಣಹಾನಿ ಅಥವಾ ಗಾಯ ಹಿಂಗಿದೆಲ್ಲ ಆಗಿರೋದಿದೆ ಅಲ್ಲ, ವೆರಿ ರೇರ್. ಯಾಕೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಆಗ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದರ್ ಇಸ್ ಅ ಪ್ಯಾಟರ್ನ್. ಆದ್ರೆ ಇದೆಲ್ಲದ್ರ ನಡುವೆ ನಾವು ಒಂದು ದೇಶವಾಗಿ ಇಂಥ ಸಮಸ್ಯೆ ಬಂದಾಗ ಒಗ್ಗಟ್ಟಿನಿಂದ ಎದುರಿಸೋದನ್ನ ಬಿಟ್ಟು ಮೋದಿ ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ ನೀವು ವಿರೋಧ ಮಾಡ್ತೀರಾ, ಅಥವಾ ಯಾರು ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಅನ್ನ ಮಾಡ್ತಿದ್ದಾರೆ, ಆ ಸ್ಪೆಕ್ಯುಲೇಷನ್ ಮಾಡಿದ್ರು ಅಂದ ತಕ್ಷಣ ಅವ್ರ ಆಂಟಿ ನ್ಯಾಷನಲ್, ಅವ್ರ ಟೂಲ್ ಕಿಟ್ಟು ಅಂತ ಹೇಳ್ತಾರೆ ಅಂತಂದ್ರೆ, ಯು ಆರ್ ಈಕ್ವಲಿ ಆಂಟಿ ನ್ಯಾಷನಲ್ಸ್, ಯು ಆರ್ ಈಕ್ವಲಿ ಥ್ರೆಟ್ ಟು ಕಂಟ್ರಿ ಅಂಡ್ ಇಟ್ಸ್ ಇಂಟಿಗ್ರಿಟಿ.